ರಾಯರು 3 ದಿವಸಗಳ ಕಾಲ ಬೃಂದಾವನದಲ್ಲಿ ವಿಶೇಷವಾಗಿ ದಿವ್ಯ ಸಾನ್ನಿಧ್ಯವನ್ನು ಎಲ್ಲ ಭಕ್ತಾದಿಗಳ ಮೇಲೆ ತಮ್ಮ ದಿವ್ಯ ದೃಷ್ಟಿಯನ್ನು ತೋರಿಸ್ತಕ್ಕಂತಹ ಮಹಾಪರ್ವಕಾಲವೇ ಆರಾಧನಾ ಮಹೋತ್ಸವ. ಯಾವ ಯತಿಗಳು ಕಲಿಯುಗದಲ್ಲಿ ಇದೊಂದು ಐತಿಹಾಸಿಕ ಅಂತಂದರೆ ಸಶರೀರವಾಗಿ ಬೃಂದಾವನವಾಗಿರತಕ್ಕಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು, ಆ ರಾಯರು ಆ ಬೃಂದಾವನದಲ್ಲಿ ಅದ್ಯಾಪಿ ಶಶೀರರಾಗಿದ್ದರೂ ಸಹ ಇವತ್ತಿನ ಈ 3 ದಿವಸಗಳಲ್ಲಿ ತಮ್ಮ ದಿವ್ಯ ದೃಷ್ಟಿಯನ್ನು ಜಗತ್ತಿಗೆ ಬೀರಿ ಎಲ್ಲ ಭಗವದ್ಭಕ್ತರನ್ನು ಪರಮಾನುಗ್ರಹ ಮಾಡತಕ್ಕಂತಹ ದಿವಸ ಈ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಇಂತಹ ದಿವಸದಲ್ಲಿ ಯಾವ ಭಕ್ತಾದಿಗಳು ರಾಯರಲ್ಲಿ ಬಂದು ಏನು ಕೇಳ್ಕೋಬೇಕು ಅಂತಂದರೆ ಮುಖ್ಯವಾಗಿ ಭಕ್ತಿ, ಜ್ಞಾನ, ವೈರಾಗ್ಯ ಅದನ್ನು ರಾಯರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿದರೆ ಆ ರಾಯರು ಖಂಡಿತವಾಗಿ ಎಲ್ಲರಿಗೂ ಮುಖ್ಯವಾಗಿ ಭಗವಂತನಲ್ಲಿ ಒಳ್ಳೆಯ ಜ್ಞಾನ, ಭಗವಂತನ ಅನುಗ್ರಹವನ್ನು ಕೃಪಾ ಮಾಡಿಸ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ಭಗವದ್ಭಕ್ತಾದಿಗಳು ಆ ರಾಯರ ಸಂದರ್ಶನವನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನಕ್ಕೆ ಎಲ್ಲೆಲ್ಲಿ ರಾಯರ ಮಠ, ರಾಯರ ಬೃಂದಾವನಗಳಂತಿದೆಯೋ ಎಲ್ಲ ಮಠಗಳಲ್ಲಿಯೂ ಕೂಡ ನಿತ್ಯದಲ್ಲಿಯೂ ಕೂಡ ಪಂಚಾಮೃತ ಸೇವೆ ವಿಶೇಷವಾಗಿ ಆಗ್ತದೆ. ಈ ಪಂಚಾಮೃತ ಅಂತ ಹೇಳಿದರೆ 5 ಪದಾರ್ಥಗಳಿಂದ ಕೂಡಿರ್ತಕ್ಕಂಥದ್ದು. ಪಂಚ ಹೆಸರೇ ತಿಳಿಸಿಕೊಡ್ತಾ ಇದೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಬೆಲ್ಲ ಮತ್ತು ಹಣ್ಣುಗಳು, ಇವುಗಳಿಂದ ಆ ಒಂದು ಪರಮಾತ್ಮನನ್ನು ವಿಶೇಷವಾಗಿ ನಾವು ಪೂಜೆ ಮಾಡುವಂಥದ್ದು. ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗಾಸಾದಿತ ಅಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರಯ ನಾಶನೋ ಭುವಿ ಮಹಾವಂದ್ಯಾಸು ಪುತ್ರಪದೋ ವ್ಯಂಗಸ್ವಂಗ ಸಮೃದ್ಧಿತೋ ಗ್ರಾಮಃ ಪಾಪಾವಸ್ತ್ರಂ ಯತ್ಪಾದ ಕಂಜರಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ. ಆ ಹಾಲು, ಮೊಸರು ಅದನ್ನು ಕಡಿದು ಬೆಣ್ಣೆ ಮಾಡುವುದರಿಂದ ತುಪ್ಪ ಎಂಬುವಂಥದ್ದು ನಮಗೆ ಸಿಗ್ತದೆ. ಎಲ್ಲವೂ ಕೂಡ ಹಾಲಿನ ವಿಕಾರವನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಆ ತುಪ್ಪವನ್ನು ಅಭಿಷೇಕ ಮಾಡುವುದರಿಂದ ನಮ್ಮ ಜೀವನದಲ್ಲಿಯೂ ಕೂಡ ವಿಧವಾಗಿರತಕ್ಕಂತಹ ಏನಾದರೂ ಕಲ್ಯಾವೇಶ ಮತ್ತು ಏನಾದರೂ ದೋಷಾದಿಗಳಿದ್ದರೆ ಅವನ್ನು ತುಪ್ಪದ ದೀಪ ಹಚ್ಚೋದರಿಂದ ಆಗಲಿ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ. ಇನ್ನು ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡ್ತೀವಿ. ಜೇನು ಎಂಬುವಂಥ ಒಂದು ಹುಳದಿಂದ ಆ ಒಂದು ಜೇನು ಗೂಡನ್ನು ಮಾಡಿ ಅದರಿಂದ ತರಿಸಿಕೊಟ್ಟಿರ್ತಕ್ಕಂಥದ್ದು. ಆ ಜೇನಿನಲ್ಲಿ ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು ಯಾಕೆ ಬಂತು ಅಂತ ಹೇಳಿದ್ರೆ, ಮಧುನಾಮಕ ಎಂಬುವಂಥ ಒಬ್ಬ ದೈತ್ಯನನ್ನು ಆಂಜನೇಯ ಸಂಹಾರ ಮಾಡಿ ಮಧುಪರ್ವತವನ್ನು ಎಲ್ಲ ಕಪಿಸೈನ್ಯ ರಾಮಚಂದ್ರ ದೇವರ ಅನುಗ್ರಹದಿಂದ ಎಲ್ಲ ಕಪಿಸೈನ್ಯರಿಗೂ ಕೂಡ ಆ ಮಧುಪಾನವನ್ನು ಮಾಡಿಸುವಂತಹ ಒಂದು ಸೌಭಾಗ್ಯ ಆಂಜನೇಯ ವಿಶೇಷವಾಗಿ ಮಾಡಿಸಿದ್ದಾನೆ. ಹಾಗಾಗಿ ಆಂಜನೇಯನ ಪ್ರೀತ್ಯರ್ಥವಾಗಿ ವಿಶೇಷವಾಗಿ ಮಾಡುವಂಥದ್ದು. ವಿಶೇಷವಾಗಿ ಪರಮಾತ್ಮನಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ನಾವು ಬೇಡಿದ ಇಷ್ಟಾರ್ಥಗಳೆಲ್ಲವೂ ಕೂಡ ಅದನ್ನು ಪೂರ್ಣ ಮಾಡಿಕೊಡುವಂಥದ್ದು. ಹಾಲು ಬರೋದು ನಮಗೆ ಗೋವಿನಿಂದ. ಆ ಗೋವಿನ ಮುಖಾಂತರವಾಗಿ ಗೋವಿನಲ್ಲಿ 33 ಕೋಟಿ ದೇವತೆಗಳ ಸನ್ನಿಧಾನ ವಿಶೇಷವಾಗಿ ಇರುತ್ತದೆ. ಅಂತಹ ಒಂದು ಕ್ಷೀರ, ಆ ಹಾಲನ್ನು ಅಭಿಷೇಕ ಮಾಡೋದರಿಂದ ಕ್ಷೀರಾಬ್ಧಿಶಾಹಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಎಲ್ಲವೂ ಕೂಡ ಅವನದೇ. ಅದಕ್ಕೋಸ್ಕರವಾಗಿ ಅವನಿಗೆ ಅದನ್ನು ಸಮರ್ಪಣೆ ಮಾಡುವಂಥದ್ದು. ಕ್ಷೀರದಿಂದ ಬಂದಿರತಕ್ಕಂಥದ್ದೇ ಮೊಸರು, ಅದನ್ನೇ ವಿಕಾರಗೊಳಿಸಿ ಆ ಮೊಸರನ್ನು ಅಭಿಷೇಕ ಮಾಡುವುದರಿಂದ ನಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗ್ತದೆ. ಇನ್ನು ಬೆಲ್ಲ ಸಿಹಿಯಾಗಿರ್ತಕ್ಕಂಥದ್ದು ನಮ್ಮ ಜೀವನವನ್ನು ಸುಖಮಯವಾಗಿ ಮಾಡಿಸುವುದಕ್ಕೋಸ್ಕರವಾಗಿ ಆ ಸಿಹಿಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂಥದ್ದು. ಇನ್ನು ಹಣ್ಣುಗಳು, ನಮ್ಮ ಜೀವನ ಎಂಬುವಂಥ ಒಂದು ಹಣ್ಣನ್ನು ಪರಿಪಕ್ವವಾಗಿ ಈ ನಮ್ಮ ಬಂದಿರತಕ್ಕಂತಹ ರೋಗಾದಿಗಳು ಇವನ್ನೆಲ್ಲ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಹಣ್ಣಿನಿಂದ ಪರಮಾತ್ಮನಿಗೆ ಮತ್ತು ಬೃಂದಾವನಕ್ಕೆ ಪಂಚಾಮೃತ ಮಾಡುವಂಥದ್ದು. ಹಾಗಾಗಿ ದೇವತೆಗಳಿಗೆ ಆ ಅಮೃತತ್ವವನ್ನು ಪರಮಾತ್ಮ ತಂದುಕೊಟ್ಟಿದ್ದಾನೆ. ಅದರ ಒಂದು ಉದ್ದೇಶಪೂರ್ವಕವಾಗಿ ನಿತ್ಯದಲ್ಲಿಯೂ ಕೂಡ ದೇವರಿಗೆ ಪಂಚಾಮೃತಾದಿಗಳನ್ನು ಮಾಡುವುದರಿಂದ ಆ ಬೃಂದಾವನಕ್ಕೆ ವಿಶೇಷವಾಗಿ ಪಂಚಾಮೃತಾದಿಗಳನ್ನು ಮಾಡಿ ಅದನ್ನು ನಾವು ಸ್ವೀಕಾರ ಮಾಡೋದರಿಂದ ನಮ್ಮಲ್ಲಿರುವಂತಹ ರೋಗಾದಿಗಳು ಮತ್ತು ಕಲ್ಯಾವೇಶಗಳು, ಕಲಿಮಲ ಕಲುಷ ಇವೆಲ್ಲವೂ ಕೂಡ ಪರಿಹಾರವಾಗಿ ಶುದ್ಧವಾದ ದೇಹ ಆಗೋದಕ್ಕೋಸ್ಕರವಾಗಿ
ಪಂಚಾಮೃತವನ್ನು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಿ ಆ ಪರಮಾತ್ಮನ ರಾಯರ ಬೃಂದಾವನ ರಾಯರ ಅನುಗ್ರಹಕ್ಕೆ ಪಾತ್ರರಾಗುವಂಥದ್ದು. ಪಂಚಾಮೃತ ಅಂತ ಹೇಳಿದರೆ ಅದು ರಾಯರಿಗೆ ವಿಶೇಷವಾಗಿ ಮೀಸಲಾಗಿರುವಂಥದ್ದು. ಆ ಪಂಚಾಮೃತ ಮಹಿಮೆಯನ್ನು ಯಥಾಮತಿಯಾಗಿ ತಿಳಿಸಿಕೊಟ್ಟಿದ್ದೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ಬಂದಿರತಕ್ಕಂತಹ ಭಕ್ತರಿಗೆಲ್ಲ ರಾಯರು ತುಂಬ ಅನುಗ್ರಹ ಮಾಡ್ತಾ ಇದ್ದಾರೆ. ಆರಾಧನಾ ಸಂದರ್ಭದಲ್ಲಿ ರಾಯರು ಬಹಿರ್ಮುಖರಾಗಿದ್ದುಕೊಂಡು ಬಂದಂತಹ ಭಕ್ತರಿಗೆ ಅವರ ಅಭೀಷ್ಟಗಳನ್ನೆಲ್ಲ ನೆರವೇರಿಸ್ತಾರೆ ಎಂಬುದಾಗಿ ಪ್ರತೀತಿ. ಜಯ ಜಯ ಕಾರ್ಪರ ಸದನೆ ಜಯ ನರಸಿಂಹನ ರಾಣಿ ಸುರ ಸಂಸೇವಿತ ಚರಣೆ ಪಾಹಿ ಜಗ ಜನನಿ ಪಾಹಿ ಜಗ ಜನನಿ. ಜಯ ಜಯ ಶ್ರೀ ಹರಿ ಪ್ರಿಯೆ ಜಯ ಶ್ರೀರಾಮುದಿತನಯೇ ಜಯ ಜಯ ಕೋಮಲಕಾಯೇ ಬಿಡದೆನ್ನನು ಕಾಯೇ ಬಿಡದೆನ್ನನು ಕಾಯೇ. ಪ್ರತಿ ಗುರುವಾರ 5,000ಕ್ಕೂ ಹೆಚ್ಚಿನ ಜನ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾರೆ. ಅವರಿಗೆ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗಿದೆ ಅಂತ ನಾವು ಕೇಳಿಕೊಂಡಿದ್ದೀವಿ. ಇಲ್ಲಿ ಒಂದು ವಿಶೇಷವಾದಂತಹ ಸನ್ನಿಧಾನ ಹಾಗೂ ಶಕ್ತಿ ಇದೆ ಅಂತ ಎಲ್ಲ ಭಕ್ತಾದಿಗಳು ಕೂಡ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಾಣಾಯಾಮ ನಮಸ್ತೆ ಪರಮಾತ್ಮ ದೇವಿ ಗಾಯತ್ರಿ ಸಂಧಾರ ಪ್ರಾಣಾಯಾಮ ತಸ್ಮಿನ್ ವರ್ತಮಾನೆ ಚಂದ್ರಮಾನೇನ ಪ್ರವಣಾಂ ಸಮಸ್ತರಾಯಣೆ ಶಿಶಿರತೋ ನಾಗಮಾಸಿ ಶುಭಗೀತೋ ಯಜಮಾನಸ್ಯ ಗೋತ್ರೋದ್ಭವಸ್ಯ ಶಾಂಡಿಲಗೋತ್ರೋದ್ಭವಸ್ಯ ಜನ್ಮಪ್ರಥಾ ಶರ್ಮಣಾಃ पूर्णिमानाम्न्याः पूर्वाभाद्रक्षत्रे कुम्भराजस्य इत्येनाम्न्याः क्षेमस्थिरजय वीर्यायुरारोग्य ऐश्वर्यावृद्धर्थं सामूहिक कनकाभिषेकसेवाख्यम् आचार्यमुखेन पश्याम्यापः दक्षिणं पादये सर्वकैन्यपातुलित् अस्मिन् राष्ट्रे क्षेमांशो देवर्दृश्याम्यापहामि आपपादावने दिने विशन्तं निर्दहन् आपादमूल्यपर्यन्तं गुरूणामापतिसमरे सिद्धन्तमनोरथ नमः इत्तिष्ठाक्षरमन्त्रः जपिताद्भावितान् नित्यम् इष्टार्थ्यानुसुरसंशय अन्तु न कायजानदोषानात्मात्मीयसमुद्भवान् सर्वानपि पुमर्तां च ददातु गुरुरात्मविदः यदि कालत्रये नित्यं प्रार्थनाय करोति सः इहामुत्प्राप्त सर्वेष्टो मोदते नात्र संशय अगम्य महिमालोके राघवेन्द्रो महायश श्रीमद्गुमदुक्ताब्धि चन्द्रो सर्वयात्रा फलाव्याप्तै यथा शक्ति प्रदक्षिणं करोमि तव सिद्धस्य वृन्दावनगतं जलं शिरसा धारयामद्य सर्वतीर्थफलाप्तये सर्वाभीष्टार्थसिद्ध्यर्थं नमस्कारं करोम्यहम्. ವಿಜೃಂಭಣೆಯಿಂದ ರಜತರಥದಲ್ಲಿ ರಾಜಬೀದಿಯಲ್ಲಿ ಶ್ರೀ ಗುರುರಾಯರು ನಮ್ಮೊಂದಿಗೆ ಅವರೊಂದಿಗೆ ನಾವೆಲ್ಲ ಹೆಜ್ಜೆ ಹಾಕ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ಭಕ್ತ ಮಹಾಶಯರು ಈ ಒಂದು ಸತ್ಕಾರ್ಯದಲ್ಲಿ ಭಾಗವಹಿಸಿ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಹರಿಸು ಗುರು
ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ ದುರಿತ ಪರ್ವತಕ್ಕೆ ಪವಿಯೆಂದು ತಿಳಿದು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ ಶ್ರೀ ರಾಘವೇಂದ್ರ ಜ್ಞಾನ ವಿಚಾರದ ರಾಘವೇಂದ್ರ ಜ್ಞಾನ ವಿಚಾರದ ರಾಘವೇಂದ್ರ ಶ್ರೀ ಗುರು ಜೈ ಗುರು ರಾಘವೇಂದ್ರ ಶ್ರೀ ಗುರು ಜೈ ಗುರು ರಾಘವೇಂದ್ರ ಸಿದ್ಧ ಜನ ಪಾಲಕ ರಾಘವೇಂದ್ರ ಸಿದ್ಧ ಜನ ಪಾಲಕ ರಾಘವೇಂದ್ರ ವೀಣಾ ಚತುರನೆ ರಾಘವೇಂದ್ರ ವೀಣಾ ಚತುರನೆ ರಾಘವೇಂದ್ರ ವೇಣುಗಾನ ಪ್ರಿಯ ರಾಘವೇಂದ್ರ ವೇಣುಗಾನ ಪ್ರಿಯ ರಾಘವೇಂದ್ರ ಪರಿಮಳ ರಚಿಸಿದ ರಾಘವೇಂದ್ರ ಪರಿಮಳ ರಚಿಸಿದ ರಾಘವೇಂದ್ರ ಪ್ರಹ್ಲಾದಾಂತನೆ ರಾಘವೇಂದ್ರ ಪ್ರಹ್ಲಾದಾಂತನೆ ರಾಘವೇಂದ್ರ ಶ್ರೀ ಗುರು ಜೈ ಗುರು ರಾಘವೇಂದ್ರ ಶ್ರೀ ಗುರು ಜೈ ಗುರು ರಾಘವೇಂದ್ರ ಸಿದ್ಧ ಜನ ಪಾಲಕ ರಾಘವೇಂದ್ರ ಸಿದ್ಧ ಜನ ಪಾಲಕ ರಾಘವೇಂದ್ರ ಕಂದಲೆ ಪ್ರಿಯ ರಾಘವೇಂದ್ರ ಕಂದಲೆ ಪ್ರಿಯ ರಾಘವೇಂದ್ರ ಸುಂದರ ಮೂರ್ತಿ ರಾಘವೇಂದ್ರ ಸುಂದರ ಮೂರ್ತಿ ರಾಘವೇಂದ್ರ ತಂದೆ ತಾಯಿ ನೀನೆ ರಾಘವೇಂದ್ರ ತಂದೆ ತಾಯಿ ನೀನೆ ರಾಘವೇಂದ್ರ ಬಂಧು ಬಳಗವು ರಾಘವೇಂದ್ರ ಬಂಧು ಬಳಗವು ರಾಘವೇಂದ್ರ ಶ್ರೀ ಗುರು ಜೈ ಗುರು ರಾಘವೇಂದ್ರ ಶ್ರೀ ಗುರು ಜೈ ಗುರು ರಾಘವೇಂದ್ರ ಸಿದ್ಧ ಜನ ಪಾಲಕ ರಾಘವೇಂದ್ರ ಸಿದ್ಧ ಜನ ಪಾಲಕ ರಾಘವೇಂದ್ರ ಮಂತ್ರಾಲಯ ದೊರೆ ರಾಘವೇಂದ್ರ ಮಂತ್ರಾಲಯ ದೊರೆ ರಾಘವೇಂದ್ರ ಸರ್ವಶಕ್ತ ನೀನೆ ರಾಘವೇಂದ್ರ ಸರ್ವಶಕ್ತ ನೀನೆ ರಾಘವೇಂದ್ರ ಸರ್ವಜನ ಪ್ರಿಯ ರಾಘವೇಂದ್ರ ಸರ್ವಜನ ಪ್ರಿಯ ರಾಘವೇಂದ್ರ ಸಾಷ್ಟಾಂಗ ನಿನಗೆ ರಾಘವೇಂದ್ರ ಸಾಷ್ಟಾಂಗ ನಿನಗೆ ರಾಘವೇಂದ್ರ ಶ್ರೀ ಗುರು ಜೈ ಗುರು ರಾಘವೇಂದ್ರ ಶ್ರೀ ಗುರು ಜೈ ಗುರು ರಾಘವೇಂದ್ರ ಸಿದ್ಧ ಜನ ಪಾಲಕ ರಾಘವೇಂದ್ರ ಸಿದ್ಧ ಜನ ಪಾಲಕ ರಾಘವೇಂದ್ರ ಅಗಣಿತ ಮಹಿಮನೆ ರಾಘವೇಂದ್ರ ಅಗಣಿತ ಮಹಿಮನೆ ರಾಘವೇಂದ್ರ ಅತಿತ ಪವನನೆ ರಾಘವೇಂದ್ರ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸಿದ ಹಾಗೆ ನಾವು ತುಲಾಭಾರವನ್ನು ಭಗವಂತನಿಗೆ ಮಾಡುವಂತಹದ್ದು ಒಂದು ಪುರಾಣ ಗ್ರಂಥಗಳಲ್ಲಿ ನೋಡಬಹುದು. ನಾವು ಇದಕ್ಕೊಂದು ಚಿಕ್ಕದಾದ ಕಥೆಯನ್ನು ಕೂಡ ನಿರೂಪಣೆ ಮಾಡ್ತಾ ಇದ್ದಾರೆ. ರುಕ್ಮಿಣಿ ಮತ್ತು ಸತ್ಯಭಾಮಿಯರು ಇಬ್ಬರು ಕೂಡ ಕೃಷ್ಣನ ಪತ್ನಿಯರ ಆದರೂ ಕೂಡ ಸತ್ಯಭಾಮೆಯಲ್ಲಿ ನನ್ನಷ್ಟು ಶ್ರೀಮಂತಿಕೆ ಇನ್ಯಾರಲ್ಲಿಯೂ ಕೂಡ ಇಲ್ಲ ಎಂಬುವಂಥ ಒಂದು ಗರ್ವದಿಂದ ಏನು ಮಾಡ್ತಾ ಇದ್ಲು ಅಂತ ಹೇಳಿದರೆ ತನ್ನ ಒಂದು ಅಹಂಕಾರವನ್ನು ಪಡ್ತಾ ಇದ್ಲು. ಆ ಅಹಂಕಾರವನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ರುಕ್ಮಿಣಿ ದೇವಿ ಒಂದು ಕಪಟ ನಾಟಕವನ್ನು ಮಾಡ್ತಾ ಇದ್ದಾಳೆ. ಕಾರಣವಶಾತ್ತಾಗಿ ಸತ್ಯಭಾಮಿಯಲ್ಲಿ ಅಹಂಕಾರಾದಿಗಳು ಬಂದಿರೋದರಿಂದ ಆ ಅಹಂಕಾರವನ್ನು ದೂರ ಮಾಡೋದಕ್ಕೋಸ್ಕರವಾಗಿ ಒಂದು ಕೃಷ್ಣ ಪರಮಾತ್ಮ ತಕ್ಕಡಿಯಲ್ಲಿ ಕೂಡ್ತಾನೆ. ಇನ್ನೊಂದು ಕಡೆ ಸತ್ಯಭಾಮೆ ಎಲ್ಲವನ್ನೂ ತಂದು ಇಡ್ತಾಳೆ, ತನ್ನಲ್ಲಿರುವಂಥ ಪದಾರ್ಥಗಳನ್ನೆಲ್ಲವೂ ಕೂಡ ತಂದು ಇಡ್ತಾಳೆ. ಆದರೂ ಕೂಡ ಕೃಷ್ಣ ಪರಮಾತ್ಮ ಆ ತುಲಾಭಾರದಿಂದ ಮೇಲೆ ಏಳುವುದಿಲ್ಲ. ಎಷ್ಟು ಬಗೆಯಾಗಿ ಕೊನೆಯಲ್ಲಿ ತನ್ನಲ್ಲಿರುವಂಥ ಕತ್ತಲ್ಲಿರುವಂಥದ್ದನ್ನು ಕೂಡ ಸತ್ಯಭಾಮಿ ಆ ತುಲಾಭಾರದಲ್ಲಿ ಸಮರ್ಪಣೆ ಮಾಡ್ತಾಳೆ. ಆದರೂ ಕೂಡ ಪರಮಾತ್ಮ ಮೇಲೆ ಏಳುವುದಿಲ್ಲ. ಇದೆಲ್ಲ ಯಾವ ಒಂದು ಮಾಯೆಯು ತಿಳಿಲಾರದು ಎಂಬುದಾಗಿ
ಸತ್ಯಭಾಮಿ ಆಶ್ಚರ್ಯಗೊಂಡಾಗ ಆಗ ರುಕ್ಮಿಣಿ ದೇವಿಗೆ ಶರಣಾಗತಿಯಾಗ್ತಾರೆ. ಪರಮಾತ್ಮನಿಗೆ, ಕೃಷ್ಣ ಪರಮಾತ್ಮನಿಗೆ ಸತ್ಯಭಾಮಿ ಬಂದು ನನ್ನಲ್ಲಿರುವಂತಹ ಅಹಂಕಾರವನ್ನು ನೀನು ಕಳೆದಿದ್ದೀಯಾ, ಆ ಒಂದು ಕಳೆಯೋದು ಪೂರ್ವಕವಾಗಿ ನಾನು ನಿನಗೇನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆಗ ರುಕ್ಮಿಣಿ ಬಂದು ಹೇಳ್ತಾಳೆ, ಏನಿಲ್ಲಮ್ಮ, ಪರಮಾತ್ಮ ಕೃಷ್ಣ ಪರಮಾತ್ಮ ಬೇಡುವಂತಹದ್ದು ಒಂದು ದಳ ತುಳಸಿ, ಆ ತುಳಸಿಯನ್ನು ಇಡು, ಆ ಪರಮಾತ್ಮ ಆ ತುಲಾಭಾರದಿಂದ ಹೇಳ್ತಾನೆ. ಈ ಒಂದು ಸಂದೇಶ ನಾವು ತಿಳಿದುಕೊಳ್ಳುವಂಥದ್ದು. ಅದಕ್ಕೋಸ್ಕರವಾಗಿ ತುಲಾಭಾರ ಸೇವೆ ಮಾಡುವುದು ಯಾವುದಕ್ಕೋಸ್ಕರವಾಗಿ ಅಂತ ಹೇಳಿದರೆ, ನಮ್ಮಲ್ಲಿರುವಂತಹ ಅಷ್ಟೈಶ್ವರ್ಯ, ನಮ್ಮಲ್ಲಿ ಅಷ್ಟು ಕಾರುಗಳಿದೆ, ಇಷ್ಟು ಬಂಗಲೆ ಇದೆ, ಇದನ್ನೆಲ್ಲವೂ ಕೂಡ ಒಂದು ರೀತಿಯಾದರೆ ನಮ್ಮ ಭಾರದಷ್ಟು ಪರಮಾತ್ಮ ದೇಹ ಪಂಚಭೌತಿಕವಾಗಿರ್ತಕ್ಕಂಥ ಶರೀರ ಇದು. ಈ ಭಾರವನ್ನು ತುಲಾಭಾರ ರೂಪದಲ್ಲಿ ಸಂಸಾರ ಭಾರವನ್ನು ನಿಭಾಯಿಸು ಎಂಬುದರ ದೃಷ್ಟಿಕೋನ ಇಟ್ಟುಕೊಂಡು ಆ ಪರಮಾತ್ಮನಿಗೆ ಮಾಡುವಂಥ ಒಂದು ತುಲಾಭಾರ ಸೇವೆ. ವಿಶೇಷವಾಗಿ ರಾಯರಿಗೆ ಮತ್ತು ರಾಜರಾದದ್ದರಿಂದ ಅವರಿಗೂ ಕೂಡ ಧನ ಕನಕಾದಿಗಳನ್ನು, ಧಾನ್ಯಾದಿಗಳನ್ನು ಇಟ್ಟು ತುಲಾಭಾರ ಮಾಡುವುದು ರೂಢಿಯಲ್ಲಿ ಬಂದಿದೆ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀಯನಾಗಿರೋ ಪಾಂಡುರಂಗ ಎಂಬುದಾಗಿ ಹೇಳಿದ ಹಾಗೆ ಸಂಗೀತದಲ್ಲಿ ಸುಮಾರು ಜನ ಪೂರ್ಣಪ್ರಜ್ಞ ನಗರದ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಬಂದಾಗ ಅವರಿಗೆ ಯಾರಿಗೆ ಸಂತಾನ ಇಲ್ಲವೋ ಕೂಡ ಸಂತಾನ ಅನುಗ್ರಹವನ್ನು ಮಾಡಿದ್ದಾರೆ. ತಕ್ಷಣವೇ ಬಂದು ತುಲಾಭಾರ ಸೇವೆಯನ್ನು ಮಾಡಿದ್ದಾರೆ. ಆ ಸತ್ಯಭಾಮಿ ಇವತ್ತಿಗೂ ಕೂಡ ಆ ತುಲಾಭಾರವನ್ನು ಮಾಡಿಸಿ ಕೃಷ್ಣ ಪರಮಾತ್ಮನನ್ನು ಮೆಚ್ಚಿಸಿಕೊಂಡು ಅನುಗ್ರಹಕ್ಕೆ ಪಾತ್ರರಾಗಿದ್ದಾಳೆ. ಅದರ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಕೂಡ ಆ ತುಲಾಭಾರ ಸೇವೆಯನ್ನು ಪರಮಾತ್ಮನಿಗೆ, ಗುರುಗಳಿಗೆ, ವಾಯುದೇವರಿಗೆ, ಎಲ್ಲ ಮಾಧ್ವ ಪೀಠಾಧಿಪತಿಗಳು ಕೂಡ ಆ ಒಂದು ತುಲಾಭಾರ ಸೇವೆ ನಡೆದುಕೊಂಡು ಬರ್ತಾ ಇದೆ. ಪರಮಾತ್ಮನ ಮೇಲೆ ಭಾರ ಹಾಕಿದರೆ ನಮ್ಮ ಭಾರವನ್ನು ಕೂಡ ಅವನು ಕಡಿಮೆ ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಟ್ಟು ಆ ತುಲಾಭಾರ ಸೇವೆ ನಿರಂತರವಾಗಿ ನಡೆದಿದೆ ಎಂಬುದಾಗಿ ಆ ತುಲಾಭಾರಕ್ಕೆ ಸಂಬಂಧಪಟ್ಟ ಒಂದೆರಡು ಅಂಶಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ನೋಡಿದೆನು ಗುರು ರಾಘವೇಂದ್ರರ, ಮಾಡಿದೆನು ಭಕುತಿಯಲಿ ವಂದನೆ, ಬೆಡಿದೆನು ಕೊಂಡಾಡಿ ವರಗಳ ಈಡು ಇಲ್ಲದೆ ಕೊಡುವ ಗುರುಗಳ ನೋಡಿದೆ, ಗುರುಗಳ ನೋಡಿದೆ, ನೋಡಿದೆ, ಗುರುಗಳ ನೋಡಿದೆ. ರಾಮನರ ಹರಿ ಕೃಷ್ಣ ಕೃಷ್ಣರ ಹೇಮದಿಂದಿ ಮೂರ್ತಿಗಳ ಪದ ರಾಮರಸ ಭಜನೆಯನ್ನು ಮಾಡ್ತರು. ಕೋಮಲಾಂಗರು ಕಠಿಣ ಪರವಾಗಿ ಕೋಮಳ ಮಸ್ತಕಾದಿಗೆ ಭೂಮಿಗಳು ಕವಿಯಲಿಸಿದ ಯತಿ ಯಮಯಾಮಗೆ ಎಲ್ಲರಿಗೆ ಶುಭ ಕಾಮಿರಾಟವ ಕೊಡುವ ಗುರುಗಳ ನೋಡಿದೆ, ಗುರುಗಳ ನೋಡಿದೆ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಶ್ರೀನಿವಾಸ. ಇಲ್ಲಿ ಪಾದಪೂಜೆ ಆಗಿದೆ, ಭಿಕ್ಷೆ ಆಗಿದೆ, ಸಂಸ್ಥಾನ ಪೂಜೆಗಳಾಗಿವೆ, ಎಲ್ಲ ಪ್ರೋಗ್ರಾಮ್ಗಳು ಆಗಿದೆ. ನೀನಲ್ಲದೆ ಇನ್ನಾರು ಕಾಯ್ವರೋ, ರಾಯ ಬರೋ ರಾಘವೇಂದ್ರ ಬರೋ, ರಾಯ ಬರೋ ರಾಘವೇಂದ್ರ ಬರೋ, ಸಲದಂಡನೆ ಬರೋ ಪ್ರಹ್ಲಾದ ರಾಯ ಬರೋ, ಸಲದಂಡನೆ ಬರೋ ಪ್ರಹ್ಲಾದ ರಾಯ ಬರೋ, ಬಾಲಿ
ಜಗತ್ತಲ್ಲಿ ಎರಡು ವಿಧ, ಒಂದು ಭೋಗಿ, ಇನ್ನೊಂದು ತ್ಯಾಗಿ ಅಂತ ಅರ್ಥ. ಭೋಗಿ ಅಂದರೆ ಎಲ್ಲ ಸಂಸಾರಸ್ಥರಿರೋರೆಲ್ಲರೂ ಭೋಗಿಗಳಂತ ಅರ್ಥ. ಆದರೆ ರಾಘವೇಂದ್ರ ಸ್ವಾಮಿಗಳವ್ರಿಗೆ ತ್ಯಾಗಿ ಅಂತ ಹೇಳ್ತೇವೆ ನಾವು. ರಾಯರು ಎಲ್ಲವನ್ನೂ ಕೊಡ್ತಾರೆ. ನಾಯರೇ ಅಂದರೆ ಸಾಕು, ನಮ್ಮ ಹತ್ತಿರ ಗುರುಗಳು ಬರ್ತಾರೆ. 53 ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟು ನಮಗೆ ಆ ಗ್ರಂಥಗಳ ಮುಖಾಂತರ ನಾನು ದೇವರಲ್ಲ, ದೇವರು ಸ್ವತಂತ್ರ ಪರಮಾತ್ಮ ಅಂತ ತೋರಿಸಿಕೊಟ್ಟಿದ್ದಾರೆ. ವಾನನ ಬಂಧಿಸಿದಂತ ಭಾವಜನಯ್ಯನೆ ಬಾರೋ, ವೇಣುನಾದ ಬಾರೋ, ವೆಂಕಟರಮಣನೆ ಬಾರೋ, ವೇಣುನಾದ ಬಾರೋ, ವೆಂಕಟರಮಣನೆ